ಹಾಯ್ ಫ್ರೆಂಡ್ಸ್, ಪ್ರವೀಸ್ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ಎರಡು ಸೈಡ್ ಡಿಶ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆಕಾಯಿ ಬೀಜದ ಫ್ರೈ ಮತ್ತು ಗ್ರೀನ್ ಕಡಲೆ ಮಸಾಲೆ ಅಂತ. ಅದ್ರ ಜೊತೆಗೆ ನಿಮಗೆ ಹೇರ್ ಸಿರಮ್ ಅಂತಲೇ ಹೇಳ್ಬೋದು. ನಮ್ಮ ಅಡುಗೆ ಮನೆಯಲ್ಲಿ ಏನು ಸಿಗುತ್ತೋ ಆ ಪದಾರ್ಥಗಳನ್ನ ಬಳಸಿ ನಮ್ಮ ಕೂದಲನ್ನ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು. ಅದು ಅಲ್ಲದೆ ಹೇರ್ ಗ್ರೋತ್ ಆಗೋ ಥರನೂ ಮಾಡ್ಕೋಬೋದು. ಅದು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ. ಸ್ಟವ್ನ ಆನ್ ಮಾಡಿಕೊಂಡು ನಾನು ಅರ್ಧ ಕೆಜಿ ಕಳಕಾಯಿ ಬೀಜನ ತಗೊಂಡಿದ್ದೀನಿ. ಕಳಕಾಯಿ ಬೀಜ ಉರಿಯೋದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಕಳಕಾಯಿ ಬೀಜ ಗರಿಗರಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಈ ಅರ್ಧ ಕೆಜಿ ಕಳಕಾಯಿ ಬೀಜದಲ್ಲಿ ನಾನು 2 ಥರ ರೆಸಿಪಿನ ಮಾಡಿ ತೋರಿಸ್ತೀನಿ ಇವತ್ತು. ಮತ್ತು ಕಳಕಾಯಿ ಬೀಜ ಉರಿಯುವಾಗ ನೀವು ದಪ್ಪ ತಳದ ಬಾಣಲಿನ ಮಡಿಕೋಬೇಕಾಗುತ್ತೆ. ತುಂಬ ತೆಳು ಇತ್ತು ಅಂತಂದರೆ ಅದೇನಾಗುತ್ತೆ, ಕಳಕಾಯಿ ಬೀಜ ಸೀದೋಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಗರಿಗರಿ ಆಗೋ ತನಕ ಕಳಕಾಯಿ ಬೀಜನ ಹುರ್ಕೋಬೇಕು. ಕೈ ಬಿಡದೆ ನೀವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಇಲ್ಲ ಅಂದರೆ ನೀವು ಅದೇನಾದ್ರೂ ಹಂಗೆ ಬಿಟ್ಟರೆ ಸೀದೋಗ್ಬಿಡುತ್ತೆ. ಇಲ್ಲಿ ನಾವು ಕಂದು ಬಣ್ಣ ಬರೋ ತನಕ ಕಳಕಾಯಿ ಬೀಜನ ಉರಿಬೇಕಾಗಿ ಬರುತ್ತೆ. ನಮ್ಮ ತಂದೆಯವ್ರಿಗೆ ಈ ಥರ ಕಳಕಾಯಿ ಬೀಜನ ಫ್ರೈ ಮಾಡಿಕೊಟ್ಬಿಟ್ರೆ ಸಾಕು, ಊಟದ ಜೊತೆಗೆ ನೆಂಚ್ಕೊಂಡು ತಿನ್ಬಿಡೋರು. ಅಷ್ಟು ಇಷ್ಟ ಅವ್ರಿಗೆ. ಇಷ್ಟ ಆದರೆ ಸಾಕು. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಸಪ್ರೇಟಾಗಿ ಪ್ಲೇಟ್ಗೆ ಹಾಕಿ ಎತ್ತಿಕೊಂಡ್ಬಿಡ್ತೀನಿ. ಮೊದಲಿಗೆ ನಾನು ಮಸಾಲೆ ಕಡಲೆಕಾಯಿ ಬೀಜನ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ 1-1.5 ಸ್ಪೂನ್ ಸಾಕು, 2 ಸ್ಪೂನು ಬೇಡ. ಈಗ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಕರಿಬೇವು, ಸ್ವಲ್ಪ ಹಿಂಗು. ಅರ್ಧ ಕೆಜಿ ಕಳಕಾಯಿ ಬೀಜ ಹಾಕಿರೋದು, ಅರ್ಧ ತಗೊಂಡಿದ್ದೀನಿ, ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ನೋಡಿ, 1.5 ಸ್ಪೂನ್ ಎಣ್ಣೆ ಹಾಕಿದ್ರೇನೆ ಇದೇ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೀವು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ. ಇಲ್ಲಿ ನಾನು 1.5 ಸ್ಪೂನ್ ಕಾಳು ಮೆಣಸು ಪುಡಿನ ಹಾಕೊಳ್ತಾ ಇದ್ದೀನಿ. ಮೆಣಸು ಪುಡಿ ಹಾಕಿದಷ್ಟು ತುಂಬಾ ರುಚಿಯಾಗಿರುತ್ತೆ. 1 ಸ್ಪೂನ್ ಖಾರದ ಪುಡಿ. ಇಲ್ಲಿ ಸಕ್ಕರೆನ ನಾನು 1/4 ಟೀ ಸ್ಪೂನ್ ಅಷ್ಟು ನಾನು ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕೊಂಡು ಎಣ್ಣೆನಲ್ಲಿ ಸ್ವಲ್ಪ ಹುರಿಬೇಕು. ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ನಾನು ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ. ಕಮ್ಮಿ ಆಯ್ತು ಅಂತಂದ್ರೆ ನೀವು ಆಮೇಲೆ ಹಾಕೋಬಹುದು. ಸ್ವಲ್ಪ ಹೊತ್ತು ಹುರಿಯೋಣ. ತುಂಬಾ ಘಾಟ್ ಇದೆ, ತುಂಬಾನೇ ಚೆನ್ನಾಗಿರುತ್ತೆ. ಈ ಬೇಳೆ ಸಾರು ಮಾಡಿದಾಗ ಮುದ್ದೆ ಜೊತೆಗೆ ಮತ್ತೆ ಸೈಡ್ಸ್ ಏನಾದ್ರು ನೆಂಚ್ಕೊಳ್ಳೋಕೆ ಬೇಕು ಅಂತ ಚೋಚ ಎಲ್ಲ ತರಿಸ್ತೀರಲ್ಲ ಅಂಗಡಿಯಿಂದ, ಅದ್ರ ಬಂದು ನೀವು ಇದನ್ನ ಮಾಡಿಕೊಂಡು ಸಹ ನೀವು ಸ್ಟೋರ್ ಮಾಡಿ ಎತ್ತಿಕ್ಕೋಬಹುದು. ಮಸಾಲೆ ಕಡಲೆಕಾಯಿ ಬೀಜ ರೆಡಿ ಆಗಿದೆ. ಇವಾಗ ಗ್ರೀನ್ ಮಸಾಲೆ ಕಡಲೆ ಬೀಜ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ನೋಡಿ ಒಂದಿಷ್ಟೇ ಕರಿಬೇವು, ಸ್ವಲ್ಪ ಉಪ್ಪನ್ನ ಇಲ್ಲಿ ಜಾಸ್ತಿ ಹಾಕೋಬೇಡಿ ಫಸ್ಟೇನೆ, ಆಮೇಲೆ ಬೇಕಾದ್ರೆ ನೀವು ಹಾಕೋಬಹುದು. ನೋಡಿ, ನಾನು ಇಲ್ಲೊಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಿಂಗು ಆಪ್ಷನಲ್ಲೂ, ಇಷ್ಟ ಇದ್ರೆ ಹಾಕೊಳ್ಳಿ. ಒಬ್ಬೊಬ್ರಿಗೆ ಹಿಂಗ್ ಸ್ಮೆಲ್ ಆಗಲ್ಲ, ಸ್ಕಿಪ್ ಮಾಡ್ಕೋಬಹುದು. ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು, ಅರ್ಧ ನಿಂಬೆ ಹಣ್ಣಿಂದು ರಸನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ನೀರ್ನ ಹಾಕೊಂಡು ರುಬ್ಕೊಂತೀನಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕೊಂಡ್ರೆ ಸಾಕು. ರುಬ್ಕೊಂಡ್ಬಿಡೋಣ. ರುಬ್ಕೊಂಡಿದ್ದಾಗಿದೆ. ಬಾಣ್ಲಿಗೆ ಇನ್ನು ಉಳಿದಿರೋಂಥ ಕಳಕಾಯಿ ಬೀಜನ ಹಾಕೊಳ್ತಾ ಇದ್ದೀನಿ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನ ಹಾಕೊಂಡ್ಬಿಡೋಣ. ಇವಾಗ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ಈ ಮಸಾಲೆ ಎಲ್ಲ ಕಳಕಾಯಿ ಬೀಜಗೆ ಚೆನ್ನಾಗಿ ಹಿಡಿಬೇಕು. ಅಲ್ಲಿ ತನಕ ಉರಿಬೇಕು. ಈ ಥರ ಸ್ವಲ್ಪ ಘಾಟ್ ಆಗುತ್ತೆ. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಘಾಟ್ ಇದ್ದೇ ಇರುತ್ತೆ. 8ರಿಂದ 10 ನಿಮಿಷ ಆದರೂ ಟೈಮ್ ತಗೊಳುತ್ತೆ ಇದು ಚೆನ್ನಾಗಿ ಹುರಿಯೋಕ್ಕೆ. ಮಸಾಲೆ ರುಬ್ಬುವಾಗ ನಾವು ನೀರನ್ನ ಹಾಕ್ಕೊಂಡಿರ್ತೀವಲ್ವಾ, ಅದೆಲ್ಲ ಡ್ರೈ ಆಗಬೇಕು. ಮತ್ತು ಈ ಮಸಾಲೆ ಕಳಕಾಯಿ ಬೀಜಗೆ ಅಂಟಬೇಕು. ಅಲ್ಲಿ ತನಕ ನೀವು ಉರಿತಾನೆ ಇರಬೇಕು.
ನೋಡಿ, ಒಂದು ಕಳಕಾಯಿ ಬೀಜನ ಬಾಯಿಗೆ ಹಾಕ್ಕೊಂಡು ನೋಡಿ, ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ನೀವು ಈ ಟೈಮಲ್ಲಿ ಹಾಕ್ಕೋಬೋದು. ಒಂದೇ ಸಲ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ, ಅಷ್ಟು ಉಪ್ಪು ಇರುತ್ತೆ. ನಾನಿಲ್ಲಿ ಹಸಿಮೆಣಸಿನ್ಕಾಯಿನೂ ಕಮ್ಮಿ ಹಾಕಿದ್ದೀನಿ, ಯಾಕಂದರೆ ಮಕ್ಕಳು ತಿಂತಾರೆ ಅಲ್ವಾ. ಘಾಟ್ ಜಾಸ್ತಿ ಆಗಿಬಿಟ್ರೆ ಅವ್ರಿಗೆ, ಮಕ್ಕಳಿಗೆ ಇನ್ನು ಕೆಮ್ತಾನೆ ಇರ್ತಾರೆ, ಸೀನ್ತಾನೆ ಇರ್ತಾರೆ. ಅದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀವಿ. ನೀವು ಬೇಕಾದರೆ ನೀವು ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಖಾರವಾಗಿ ಘಾಟ್ ಇರಲಿ, ಚೆನ್ನಾಗಿರುತ್ತೆ ಅನ್ನೋರು ಇನ್ನೊಂದೆರಡು ಎಕ್ಸ್ಟ್ರಾ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಹುರಿದಿದ್ದಾಗಿದೆ ನೋಡಿ, ಇಷ್ಟು ಹುಡಿಯಾಗಿ ಬರಬೇಕು. ಮಸಾಲೆ ಎಲ್ಲ ಡ್ರೈ ಆಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡು ಬಿಡೋಣ. ಗ್ರೀನ್ ಮಸಾಲ ಕಡಲೆಕಾಯಿ ರೆಡಿಯಾಗಿದೆ. ಏರ್ ಸಿರಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಅಕ್ಕಿನ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು 1.5 ಇಂದ 2 ಸ್ಪೂನ್ ಅಷ್ಟು ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಅಕ್ಕಿ ಬೇಕಾದರೂ ನೀವು ಹಾಕ್ಕೋಬೋದು. ನೋಡಿ, ಕರೆಕ್ಟಾಗಿ 1-2 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಟೀ ಪುಡಿ ಇದು. ನಾವು ಇವಾಗ ಮೆಹಂದಿ ಕಲಿಸುವಾಗೆಲ್ಲ ನಾವು ಟೀ ಪುಡಿನ ಬಳಸ್ತೀವಲ್ಲ, ಅದೇ ಟೀ ಪುಡಿನ ನಾನಿಲ್ಲಿ ಬಳಸ್ತಾ ಇರೋದು. ಇದೂ ಅಷ್ಟೇ 1.5 ಇಂದ 1.5 ಸ್ಪೂನ್ ಅಷ್ಟು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1.5 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. 6 ಇಂದ 7 ಲವಂಗ ಮತ್ತೆ ಒಂದು ಚಿಕ್ಕ ಪೀಸ್ ಅಷ್ಟು ಚಕ್ಕೆ. ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಣಗಿಸಿರ್ಬೇಕು. 2 ಸ್ಪೂನು ಮೆಂತ್ಯ. ಇದಿಷ್ಟು ಹಾಕೊಂಡ್ಮೇಲೆ ನಾನು ಇಲ್ಲಿ 1 ಗ್ಲಾಸ್ ಅಷ್ಟು ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಿಂದಿನ ದಿವಸ ರಾತ್ರಿನೇ ಇಷ್ಟನ್ನೆಲ್ಲ ನೆನೆಸಿ ಬಿಡಬೇಕು. ಮತ್ತು ಮಾರನೇ ದಿವಸ ಬೆಳಗ್ಗೆ ನಾವು 1.5 ಗಂಟೆ ಮುಂಚೆ, ಸ್ನಾನಕ್ಕೆ ಹೋಗೋಕ್ಕಿಂತ 1.5 ಗಂಟೆ ಮುಂಚೆ ನಾವು ಇದನ್ನು ಹೇರ್ಗೆ ಅಪ್ಲೈ ಮಾಡಿ 1.5 ಗಂಟೆ ಬಿಟ್ಟು ನಂತರ ಸ್ನಾನ ಮಾಡಿಕೊಂಡ್ರೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಹೇರ್ ಫಾಲ್ ಆಗಲ್ಲ, ಮತ್ತು ಕೂದಲು ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.